ಇವತ್ತಿನ ಮೊದಲನೆಯ ಪ್ರಶ್ನೆ, ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಹುಮಾಯೂನನ ಗೋರಿ ಅಂತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಆತನ ಹೆಸರಿನ ಅರ್ಥ ಅದೃಷ್ಟವಂತ ಎಂದು, ಆದರೆ ಇದು ಅವನಿಗೆ ಸ್ವಲ್ಪವೂ ಅನ್ವಯಿಸುತ್ತಿರಲಿಲ್ಲ. ಈ ಹೇಳಿಕೆ ಯಾವ ಮೊಘಲ್ ರಾಜನಿಗೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಹುಮಾಯೂನನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರಪ್ಪ ಅಂದ್ರೆ ಇಲ್ಲಿ ಅಕ್ಬರ ಭಾರತಕ್ಕೆ ಬಂದಿರತಕ್ಕಂಥ ಈ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದಿರ್ತಕ್ಕಂಥ ಒಂದು ಮೊಘಲ್ ದೊರೆ ಆಗಿರ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ನಾಲ್ಕನೆಯ ಪ್ರಶ್ನೆ, ಫತೇಪುರ್ ಸಿಕ್ರಿ ನಗರದ ನಿರ್ಮಾತೃ ಯಾರಪ್ಪ ಅಂದ್ರೆ ಇಲ್ಲಿ ಅಕ್ಬರ ಈ ನಗರವನ್ನು ನಿರ್ಮಾಣ ಮಾಡ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಈ ಕೆಳಗಿನ ದೊರೆಗಳಲ್ಲಿ ಯಾರು ಅನಕ್ಷರಸ್ಥನೆಂದು ತಿಳಿಸಲಾಗಿದೆ ನೋಡಿ ಕೆಳಗಿನ ಆಪ್ಷನ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ದೊರೆ ಅನಕ್ಷರಸ್ಥ ದೊರೆ ಆಗಿರ್ತಾನಪ್ಪ ಅಂದ್ರೆ ಇಲ್ಲಿ ಅಕ್ಬರ ಅನಕ್ಷರಸ್ಥ ದೊರೆ ಆಗಿರ್ತಾನೆ ನೋಡಿ. ಈ ಪ್ರಶ್ನೆ ಕೂಡ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಆರನೆಯ ಪ್ರಶ್ನೆ, ಅಕ್ಬರ್ ಹುಟ್ಟಿದ ಸ್ಥಳ ಯಾವುದಪ್ಪ ಅಂದ್ರೆ ಇಲ್ಲಿ ಅಮರಕೋಟೆಯಲ್ಲಿ ಅಕ್ಬರ್ನ ಒಂದು ಜನನ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಕ್ಬರ್ನಿಂದ ಸ್ಥಾಪಿಸಲಾದ ದೀನ್ ಇ ಇಲಾಹಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಎಂಟನೆಯ ಪ್ರಶ್ನೆ, ಜಹಾಂಗೀರನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರಪ್ಪ ಅಂದ್ರೆ ಇಲ್ಲಿ ಸರ್ ಥಾಮಸ್ ರೋ ಅಂತಕ್ಕಂಥವ್ರು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ, ಯಾವ ಮೊಘಲ್ ಚಕ್ರವರ್ತಿ ತಂಬಾಕು ಸೇವನೆಯನ್ನು ನಿಷೇಧ ಮಾಡಿದನು ನೋಡಿ ಈ ತಂಬಾಕು ಸೇವನೆಯನ್ನು ಯಾರು ನಿಷೇಧ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಜಹಾಂಗೀರ್ ಅಂತಕ್ಕಂಥವನು ನಿಷೇಧ ಮಾಡ್ತಾನೆ. ನೆಕ್ಸ್ಟು, ಹತ್ತನೆಯ ಪ್ರಶ್ನೆ, ಬ್ರಿಟಿಷರು ತಮ್ಮ ಕಂಪನಿಯನ್ನು ಸ್ಥಾಪಿಸಲು ಮೊದಲ ಬಾರಿಗೆ ಯಾರಿಂದ ಅನುಮತಿ ಪಡೆದರು ನೋಡಿ ಯಾರಿಂದ ಮೊದಲ ಬಾರಿಗೆ ಅನುಮತಿಯನ್ನು ಪಡಿತಾರಪ್ಪ ಅಂದ್ರೆ ಇಲ್ಲಿ ಜಹಾಂಗೀರನ ಒಂದು ಮೊದಲ ಬಾರಿಗೆ ಅನುಮತಿಯನ್ನು ಪಡಿತಾರೆ. ಈ ರಾಜನ ಒಂದು ಅನುಮತಿಯನ್ನು ಪಡೆದ ನಂತರ ಬ್ರಿಟಿಷರು ತಮ್ಮ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಇದಕ್ಕಿಂತ ಮೊದಲು ಸ್ಥಾಪನೆಯನ್ನು ಮಾಡಿರ್ತಾರೆ, ಆದರೆ ಅನುಮತಿಯನ್ನು ಪಡೆದೇ ಸ್ಥಾಪನೆ ಮಾಡಿರ್ತಾರೆ. ಇಲ್ಲಿ ಮೊದಲ ಬಾರಿಗೆ ಅನುಮತಿಯನ್ನು ಪಡೆದು ಈ ಜಹಾಂಗೀರನ ಅನುಮತಿಯನ್ನು ಪಡೆದು ಮೊದಲ ಬಾರಿಗೆ ಸ್ಥಾಪನೆಯನ್ನು ಮಾಡ್ತಾರೆ. ಹನ್ನೊಂದನೆಯ ಪ್ರಶ್ನೆ, ಮೊಘಲ್ ಸಾಮ್ರಾಟ ಜಹಾಂಗೀರನನ್ನು ಸಮಾಧಿ ಮಾಡಿದ ಸ್ಥಳ ಯಾವುದಪ್ಪ ಅಂದ್ರೆ ಇಲ್ಲಿ ಲಾಹೋರ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ 12ನೇ ಪ್ರಶ್ನೆ, ಕೆಂಪು ಕೋಟೆಯನ್ನು ಕಟ್ಟಿದವರು ಯಾರಪ್ಪ ಅಂದ್ರೆ ಈ ಕೆಂಪು ಕೋಟೆಯನ್ನು ಶಹಜಾನ್ ಅಂತಕ್ಕಂಥವನು ಕಟ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಆಗ್ರಾದಲ್ಲಿ ಮೋತಿ ಮಸೀದಿಯು ಇವರಿಂದ ನಿರ್ಮಾಣವಾಯಿತು ನೋಡಿ ಈ ಮೋತಿ ಮಸೀದಿ ಅಂತಕ್ಕಂಥದ್ದು ಯಾರಿಂದ ನಿರ್ಮಾಣವಾಯಿತು ಅಪ್ಪ ಅಂದ್ರೆ ಇಲ್ಲಿ ಶಹಜಾನನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ 14ನೇ ಪ್ರಶ್ನೆ, ತಾಜ್ ಮಹಲ್ನ ಮುಖ್ಯ ವಾಸ್ತುಶಿಲ್ಪಿ ಯಾರಪ್ಪ ಅಂದ್ರೆ ಇಲ್ಲಿ ಉಸ್ತಾದ್ ಅಹಮದ್ ಲಹೋರಿ ಅಂತಕ್ಕಂಥವ್ರು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಹಳ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಯಾರನ್ನು ಜೀವಂತ ಸಂತ ಎಂದು ಮೊಘಲ್ ಭಾರತದ ಸಮಯದಲ್ಲಿ ಕರೆಯುತ್ತಿದ್ದರಪ್ಪ ಅಂದ್ರೆ ಇಲ್ಲಿ ಔರಂಗಜೇಬನನ್ನು ಜೀವಂತ ಸಂತ ಅಂತೇಳಿ ಕರಿತಾ ಇದ್ರು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು.
16ನೇ ಪ್ರಶ್ನೆ, ಔರಂಗಜೇಬನಿಂದ ಮರಣ ದಂಡನೆಗೆ ಒಳಗಾದ ಸಿಖ್ ಗುರು ಯಾರಪ್ಪ ಅಂದ್ರೆ ಇಲ್ಲಿ ತೇಜ್ ಬಹದ್ದೂರ್ ಅಂತಕ್ಕಂಥವ್ರು ಔರಂಗಜೇಬನಿಂದ ಮರಣ ದಂಡನೆಗೆ ಒಳಗಾಗಿರ್ತಕ್ಕಂಥ ಸಿಖ್ ಒಂದು ಗುರು ಆಗಿರ್ತಾರೆ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿಯ ದಡದ ಮೇಲಿದೆಯಪ್ಪ ಅಂದ್ರೆ ಇದು ಯಮುನಾ ನದಿಯ ದಡದ ಮೇಲೆ ಕಂಡು ಬರ್ತಕ್ಕಂಥದ್ದು. ಇನ್ನು ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲೆ ಧಾರ್ಮಿಕ ತೆರಿಗೆ ಯಾವುದು ನೋಡಿ. ಹಿಂದೂಗಳ ಮೇಲಿರ್ತಕ್ಕಂಥ ಒಂದು ಧಾರ್ಮಿಕ ತೆರಿಗೆ ಯಾವುದಪ್ಪ ಅಂದ್ರೆ ಇಲ್ಲಿ ಜೇಸಿಯಾ ಅಂತಕ್ಕಂಥದ್ದು ಹಿಂದೂಗಳ ಮೇಲಿರ್ತಕ್ಕಂಥ ಒಂದು ಧಾರ್ಮಿಕ ತೆರಿಗೆ ಆಗಿರ್ತಕ್ಕಂಥದ್ದು. ಇನ್ನು ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದಪ್ಪ ಅಂದ್ರೆ ಇಲ್ಲಿ ಪರ್ಷಿಯನ್ ಅಂತಕ್ಕಂಥದ್ದು ಮೊಘಲರ ಕಾಲದ ಒಂದು ಆಡಳಿತ ಭಾಷೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಮೊಘಲರ ಕಾಲದಲ್ಲಿನ ಅಂಧ ಕವಿ ಯಾರಪ್ಪ ಅಂದ್ರೆ ಇಲ್ಲಿ ಸೂರ್ದಾಸ್ ಅಂತಕ್ಕಂಥವ್ರು ಇವರು ಮೊಘಲರ ಕಾಲದಲ್ಲಿರ್ತಕ್ಕಂಥ ಒಂದು ಅಂಧ ಕವಿ ಆಗಿರ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾವ ಯುದ್ಧ ಮೊಘಲ್ ಆಳ್ವಿಕೆಯ ಬುನಾದಿಯಾಯಿತು ನೋಡಿ. ಯಾವ ಯುದ್ಧ ಬುನಾದಿಯಾಯಿತಪ್ಪ ಅಂದ್ರೆ ಇಲ್ಲಿ ಮೊದಲನೇ ಪಾಣಿಪತ್ ಯುದ್ಧ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ, ಶೇರ್ ಶಾ ಯಾವುದಕ್ಕೆ ಪ್ರಸಿದ್ಧನಾಗಿದ್ದನು ನೋಡಿ. ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡೆದಿದ್ದನಪ್ಪ ಅಂದ್ರೆ ಇಲ್ಲಿ ಭೂ ಕಂದಾಯ ಸುಧಾರಣೆಗಳು ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ, ಶಿವಾಜಿ ರಚಿಸಿದ ಮಂತ್ರಿ ಮಂಡಲವನ್ನು ಹೀಗೆಂದು ಕರೆಯುತ್ತಿದ್ದರು ನೋಡಿ. ಶಿವಾಜಿ ರಚನೆ ಮಾಡಿರ್ತಕ್ಕಂಥ ಮಂತ್ರಿ ಮಂಡಲವನ್ನ ಇಲ್ಲಿ ಅಷ್ಟಪ್ರಧಾನ ಅಂತೇಳಿ ಕರಿತಾ ಇದ್ರು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ, ಶಿವಾಜಿಯ ಧರ್ಮಗುರು ಯಾರು. ಶಿವಾಜಿಯ ಒಂದು ಧರ್ಮಗುರುಗಳು ಯಾರಪ್ಪ ಅಂದ್ರೆ ಇಲ್ಲಿ ರಾಮದಾಸ್ ಅಂತಕ್ಕಂಥವ್ರು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ, ಶಿವಾಜಿಯ ಅಷ್ಟಪ್ರಧಾನಗಳಲ್ಲಿ ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿರುವವರು ಯಾರಪ್ಪ ಅಂದ್ರೆ ಇಲ್ಲಿ ಸುಮಂತ ಅಂತಕ್ಕಂಥವನು ನೋಡಿಕೊಳ್ಳುತ್ತಿದ್ದ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 26ನೇ ಪ್ರಶ್ನೆ, ಮೂರನೇ ಪಾಣಿಪತ್ ಯುದ್ಧ ನಡೆದದ್ದು ಯಾವಾಗ ಅಂತೇಳಿ 26ನೇ ಪ್ರಶ್ನೆ ಇರ್ತಕ್ಕಂಥದ್ದು 1761ರಲ್ಲಿ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್ 27ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ದ್ರಾವಿಡ್ ಭಾಷೆ ಅಲ್ಲ ನೋಡಿ. ಯಾವುದು ಅಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮರಾಠಿ ಅಂತಕ್ಕಂಥದ್ದು ದ್ರಾವಿಡ್ ಭಾಷೆ ಆಗಿರುವುದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಏನು ಅಲೆಕ್ಸಾಂಡರ್ನ ದಾಳಿಯನ್ನು ಪ್ರತಿರೋಧಿಸಿದ ಅರಸ ಯಾರಪ್ಪ ಅಂದ್ರೆ ಇಲ್ಲಿ ಪೋರಸ್ ಅಂತಕ್ಕಂಥವನು ಈ ಅಲೆಕ್ಸಾಂಡರ್ನ ದಾಳಿಯನ್ನು ಪ್ರತಿರೋಧನೆ ಮಾಡ್ತಾನೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 29ನೇ ಪ್ರಶ್ನೆ, ದಕ್ಷಿಣ ಸಿಂಧೂ ಕೊಳದಲ್ಲಿ ಅಲೆಕ್ಸಾಂಡರ್ ಆಕ್ರಮಿಸಿಕೊಂಡ ಕೊನೆಯ ನಗರ ಯಾವುದು ನೋಡಿ. ಕೊನೆಯ ನಗರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪಟಾಲ್ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ 30ನೇ ಪ್ರಶ್ನೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ. ಅಲೆಕ್ಸಾಂಡರ್ನ ದಾಳಿಯನ್ನು ತಡೆದು ಎದುರಿಸಿದ ಮೊದಲ ಭಾರತೀಯ ಬುಡಕಟ್ಟು ಸೈನ್ಯ ಯಾವುದು ಅಂತೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.